ಮತ್ತೆ ಭಯೋತ್ಪಾದನಾ ಚಟುವಟಿಕೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಕಳೆದ 2-3 ದಿನದಿಂದ ಎನ್ಐಎ ತಂಡ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಐಸಿಸ್ ಉಗ್ರವಾದಿಗಳ ಸಂಘಟನೆ ಕಾರ್ಯಪ್ರವೃತ್ತರಾಗಿರೋ ಬಗ್ಗೆ ದಾಳಿಗಳು ನಡೆದಿರುವಂಥದ್ದು. ಮತ್ತೆ ಇನ್ನೂ ಅನೇಕ ಸ್ಥಳಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಈ ತರದ ಭಯೋತ್ಪಾದನಾ ಚಟುವಟಿಕೆಗೆ ಮಾಡುವಂತವರಿಗೆ ಕಮ್ಮಕ್ಕು ನೀಡುವಂತ ಕೂಡ ಕೆಲಸನೂ ನಡೀತಾ ಇದೆ ಅಂತೇಳಿ ಎನ್ಐ ಸ್ಪಷ್ಟನೆ ಮಾಡಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇವತ್ತೇನು ನಿಷೇಧಿತ ಸಂಘಟನೆ ಆಗಿದೆ PFI, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಅದು ಈಗ ಬ್ಯಾನ್ ಆಗಿದೆ. ಅವರು ಕೂಡ ಐಸಿಸ್ ಜೊತೆ ಸಂಬಂಧ ಇದೆ ಅಂತೇಳಿ, ಭಯೋತ್ಪಾದನಾ ಚಟುವಟಿಕೆ ಜೊತೆ ಸಂಬಂಧ ಇದೆ ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಸೊ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂಥ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದು ಒಂದು ರೀತಿ ಅವ್ರ ಬಗ್ಗೆ ಸಾಫ್ಟ್, ಬಹಳ ಮೃದು ಧೋರಣೆ ತೋರಿಸಿರೋದನ್ನು ನೋಡಿದಿರಿ. ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಈ ತರದ ಉಗ್ರವಾದಿಗಳ ತಾಣ ಕರ್ನಾಟಕ ಆಗ್ತಾ ಇದೆ. ಆ ಬೆಳವಣಿಗೆಯಿಂದ ಕರ್ನಾಟಕಕ್ಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕಾಗಿತ್ತು. ನನಗೇನೋ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಸತ್ತೋಗಿದೆಯೋ ಅಂತ ಡೌಟ್ ಬರ್ತಾ ಇದೆ. ದಿನನಿತ್ಯ ಬೆಳಗಾವಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೂ ಕೂಡ ಒಂದು ಮಹಿಳೆಯನ್ನ ವಿವಸ್ತ್ರ ಮಾಡಿ ಎಸ್ಟಿ ಮಹಿಳೆಯನ್ನ ಇಡೀ ದೇಶ ಕರ್ನಾಟಕವನ್ನ ಒಂದು ದೃಷ್ಟಿಯಲ್ಲಿ ನೋಡುವಂತ ಒಂದು ವಾತಾವರಣವನ್ನ ನಿರ್ಮಾಣ ಆಗಿರೋದು ನಾವು ನೋಡಿದ್ದೀವಿ. ಅಲ್ಲೂ ಕೂಡ ಆದಂತ ಘಟನೆ ಒಂದು 2 ದಿನ ಎಲ್ಲೂ ಅಷ್ಟು ಆಚೆಗೆ ಬರ್ದಂಗೆ ಸರ್ಕಾರ ನೋಡ್ಕೊಂಡಿದೆ. ಎಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದ್ಬಿಡ್ತು ಅಂತ ಭಯದಿಂದ. ಮತ್ತೆ ಮುಖ್ಯಮಂತ್ರಿಗಳಂತೂ ಅದರ ಬಗ್ಗೆ ಆಕ್ಚುಲಿ ಸದನದಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕಾಯಿತು. ಸ್ಟೇಟ್ಮೆಂಟ್ ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಯಾವಾಗ ಕೇಂದ್ರದ ತಂಡ ನಮ್ಮ ಕರ್ನಾಟಕ ಬಿಜೆಪಿಯ ನಾವೆಲ್ಲ ಭೇಟಿ ಮಾಡಿದ್ರಿ, ಆಮೇಲೆ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದು. ಈಗ ಕೇಂದ್ರದ ತಂಡ ಬಂದೋದ್ಮೇಲೆ ಅವ್ರಿಗೆ ಜಮೀನು ಕೊಡ್ತೀನಿ ಈಗ 2.5 ಎಕರೆ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡಿರುವಂಥದ್ದು. ಅಂದ್ರೆ ಇವೆಲ್ಲ ವಿರೋಧ ಪಕ್ಷಗಳ ಒಂದು ಭೇಟಿ ಇದೆಲ್ಲ ಆಗಿಲ್ಲ ಅಂದ್ರೆ ಸರ್ಕಾರ ಆ ಕಡೆ ತಿರುಗು ನೋಡ್ತಾ ಇರಲ್ಲ ಅಂತ ಅನಿಸುತ್ತೆ. ಅದಾತ ಇದ್ದಂಗೆ ಇಲ್ಲಿ ಕೋಲಾರದಲ್ಲೂ ಕೂಡ ನಾನು ಹೋಗಿದ್ದೆ, ಬಂಗಾರಪೇಟೆಯಲ್ಲಿ, ಮಾಲೂರು ಕರೆಕ್ಟ್. ಅಲ್ಲಿ ಮಕ್ಕಳ ಕೈಲಿ ಸುಮಾರು 15-16 ಜನ ಮಕ್ಕಳ ಕೈಲಿ ಆ ಪಿಟ್ಟಿಗೆ ಇಳಿಸಿ, ಅದು ನಾನು ಹೋಗಿದ್ದೆ, 12 ಅಡಿ ಡೆಪ್ತ್ ಇದೆ, ಉಸಿರು ಕಟ್ಟಿ ಸಾಯುವಂತ ಒಂದು ವಾತಾವರಣ ಅಲ್ಲಿರುವಂಥದ್ದು. ಅದ್ರೊಳಗಡೆ ಇಳಿದ್ರೆ ಆ ಥರದ ಪರಿಸ್ಥಿತಿಯನ್ನ ದೂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಅಲ್ಲೂ ಕೂಡ ಸರ್ಕಾರದ ನೇರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಾನು ಅದನ್ನು ನ್ಯಾಯಾಂಗ ತನಿಖೆಗೂ ನಾನು ಹೇಳಿದ್ದೀನಿ. ಅದೇ ರೀತಿ ಭ್ರೂಣ ಹತ್ಯೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ, ನಡೀತಾ ಇದೆ. ಆದರೂ ಕೂಡ ಹೊಸಕೋಟೆಯಲ್ಲಿ 16 ವಾರಗಳ ಭ್ರೂಣ ಪತ್ತೆ ಆಗಿರುವಂಥದ್ದು ನೋಡಿದ್ರೆ ಸರ್ಕಾರದ ಹಿಡಿತ ತಪ್ಪಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳೋರಿಲ್ಲ ಆ ಸ್ಥಿತಿ ಮುಟ್ಟಿದೆ ಅಂತ ಅನಿಸುತ್ತೆ. ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋದು, ಇನ್ನಾದರೂ ಅವರ ಬಗ್ಗೆ ಇರುವಂತಹ ಸಾಫ್ಟ್ ಕಾರ್ನರ್ ಅನ್ನ ಬಿಡಬೇಕು. ಈ ತರದ ಘಟನೆಗಳು ನಡೆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಬೇಕಾಯಿತು, ಅದು ಮಾಡಲಿಲ್ಲ. ಮತ್ತೆ ಈಗೀಗ ನಾವು ನೋಡ್ತಾ ಇದ್ದೀರಿ, ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕಡೆ ಹಲ್ಲೆ ಮಾಡ್ತಾನೆ ಇದ್ದಾರೆ. ಮೊನ್ನೆ ಭದ್ರಾವತಿ ಆಯಿತು, ಉಡುಪಿ ಆಗಿದೆ, ಬೆಳಗಾವಿಯಲ್ಲಿ 2 ಘಟನೆ ಆಗಿದೆ, ಒಬ್ಬ ಕಾರ್ಪೊರೇಟರ್ನ ಜೈಲಿಗೆ ಹಾಕಿರುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಸರ್ಕಾರ ಎಲ್ಲೋ ಒಂದು ಕಡೆ ಒಂಥರ ಕುಂಭಕರ್ಣ ನಿದ್ದೆಯಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ.